ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಸಂಧ್ಯಾ ಶುಭ ವಂದನೆಗಳು. ಈ ಶುಕ್ರವಾರದ ಸಂಧ್ಯಾ ಆರಾಧನೆಯನ್ನು ಪ್ರಾರಂಭಿಸುವಾಗೆ ಕ್ರಿಸ್ತವಂದನ ಕನ್ನಡ ದೇವಾಲಯ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತವೆ. ನಮ್ಮ ಈ ಆರಾಧನೆಯನ್ನು ಪ್ರಾರಂಭಿಸುವಾಗೆ ಕ್ಷಣೋತ್ತು ಮೌನವಾಗಿದ್ದು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಈ ಆರಾಧನೆಯನ್ನು ಆರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದಂಥ ನಮ್ಮ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ವಾರವೆಲ್ಲ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಿದೆ ದೇವ. ವಿಶೇಷವಾಗಿ ಈ ಸಂಧ್ಯಾ ಹೊತ್ತಿನಲ್ಲಿ ಸ್ವಾಮಿ, ಈ ಸತ್ಯವೇದದ ಅಧ್ಯಯನದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ, ನಿನಗೆ ಘನಮಾನವನ್ನು ಸಲ್ಲಿಸುವಂತೆ ನೀನು ಕೊಟ್ಟಂಥ ಕೃಪೆ ಆಶೀರ್ವಾದಕ್ಕಾಗಿ ಸ್ತೋತ್ರ ದೇವ. ಈ ಆರಾಧನೆಯಲ್ಲಿ ನೀನು ಘನಮಾನವನ್ನು ಹೊಂದು ಸ್ವಾಮಿ. ನೀನೇ ಸ್ವಾಮಿ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಕರ್ತನೆ. ಯಾರಾಧನೆ ನಿನಗೆ ಮಹಿಮೆಯಾಗಲಿ. ಯಾರಾಧನೆ ನಮಗೆ ಹೊಸ ಬಲವನ್ನು ತರಲಿ, ಹೊಸ ಆಶೀರ್ವಾದವನ್ನು ತರಲಿ. ಯೇಸು ಸ್ವಾಮಿ ಸರಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯ ಸಭೆಯವರೇ, ಒಂದು ಸಂಕೀರ್ತನೆಯನ್ನು ನಾವು ಹಾಡೋಣ. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಂತಿರು ಎಂಬತ್ತ ಸಂಕೀರ್ತನೆಯನ್ನು ಹಾಡುವುದರ ಮೂಲಕ ನಾವು ದೇವರನ್ನ ಆರಾಧಿಸೋಣ. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಅನುಮಾನಿಸದಿರು, ಭಯ ಭೀತಿಯ ಬಿಡು, ಘನದೇವರು ಬಿಡನು. ಅನುಮಾನಿಸದಿರು, ಭಯ ಭೀತಿಯ ಬಿಡು, ಘನದೇವರು ಬಿಡನು. ನನ್ನ ತನುರಾಗ್ತದೆಯನ್ನ ರಕ್ಷಿಸಿರಾದರು, ಅನಿಶವು ಕಾಯುವುದು. ನನ್ನ ತನುರಾಗ್ತದೆಯನ್ನ ರಕ್ಷಿಸಿರಾದರು, ಅನಿಶವು ಕಾಯುವುದು. ಮನವೇ ಶಾಂತತೆಯ ಜನಕನು ಕಾಯುವನು. ಘೋಷಿಪ ಜಲಗಳ ನಡುವಿನ ಹೋಗಲು ಆಸರೆಯಾಗಿಹವು. ಘೋಷಿಪ ಜಲಗಳ ನಡುವಿನ ಹೋಗಲು ಆಸರೆಯಾಗಿಹವು. ಅವು ದಾಸನ ಮುಳುಗಿಸಲಾರವುದೇ, ವಾಸಿಸುವನು ಅಲ್ಲಿಯೂ. ಅವು ದಾಸನ ಮುಳುಗಿಸಲಾರವುದೇ, ವಾಸಿಸುವರು ಅಲ್ಲಿಯೂ. ಮನವೇ ಶಾಂತತೆಯ ಇರು, ಎನ್ನ ಜನಕನು ಕಾಯುವನು. ಬೆಂಕಿಯ ನಡುವಿನ ಹೋಗಲು ವರಕರ್ತನ ನಡುವೆ. ಉರಿಯುವ ಬೆಂಕಿಯ ನಡುವಿನ ಹೋಗಲು ವರಕರ್ತನ ನಡುವೆ. ಅದು ಉರಿಯಲು ತೊರೆದಾಡುವುದನ್ನ ಸುತ್ತಲು ವರಶಕ್ತನನು ತಿಪ್ಪೆ. ಅದು ಉರಿಯಲು ತೊರೆದಾಡುವುದನ್ನ ಸುತ್ತಲು ವರಶಕ್ತನನು ತಿಪ್ಪೆ. ಮನವೇ ಶಾಂತತೆಯ ಇರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯ ಇರು, ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತ
ಕಾಯುವನು. ನಿನ್ನ ಮನವೇ ಶಾಂತತೆಯಾಗಿರು, ಜನಕನು ಕಾಯುವನು. ಪ್ರೀತಿಯ ದೇವಜನರೇ, ದೇವರನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ನಾವು ಆರಾಧಿಸೋಣ. ದೇವರು ನಮಗೆ ಆಶ್ರಯವಾಗಿದ್ದಾನೆ, ಆತ ನಮಗೆ ಆಧಾರನಾಗಿದ್ದಾನೆ. ಆತನಿಂದಾಗದಂಥ ಕಾರ್ಯವು ಕೂಡ ಒಂದೂ ಇಲ್ಲ, ಎಲ್ಲವೂ ಆತನಿಂದ ಸಾಧ್ಯ ಎಂಬಂಥ ಸಂಗೀತವನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಾಡುವುದರ ಮೂಲಕ ನಾವು ದೇವರಿಗೆ ಘನಮಾನವನ್ನು ಸಲ್ಲಿಸೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಗಾದ ಕಾರ್ಯ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ನನ್ನಾಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಯುವ ನನ್ನ ಒಡೆಯನೇ ನೀನೇ ಅಯ್ಯ. ನನ್ನ ಕಾಯುವ ನನ್ನ ಒಡೆಯನೇ ನೀನೇ ಅಯ್ಯ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಪರಲೋಕವೆಲ್ಲ ನಿನ್ನ ದೇಶವಯ್ಯ, ನಾನು ನಿನ್ನ ದೇಶಯ್ಯ, ನಾವು ಕೂಡ ಅಲ್ಲಿಗೆ ಬರ್ಬೇಯ. ನೀ ಬೇಗನೆ ಬರಲಿರುವೆ, ಕೈ ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಕರೆದೊಯ್ಯುವೆ. ಆರಾಧನೆ 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 ಆರಾಧನೆ
ಪ್ರೀತಿಯ ದೇವಚರರೇ, ನಮ್ಮನ್ನು ಕಾಯುವಂಥವನು ದೇವರು, ಇಮ್ಮಾನುವೇಲಿಯಾಗಿ ನಮ್ಮನ್ನು ನಡೆಸುವಂಥದ್ದು ದೇವರು. ಇಂಥ ದೇವರನ್ನ ನಾವು ಘನಪಡಿಸೋಣ, ಸ್ತೋತ್ರ ಮಾಡೋಣ. ಕಾಯುವ ನಿನ್ನ ಹಿಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಹಿಂದೆಂದು ಕೈ ಬಿಡದೆ, ಇದುವರೆಗೂ ಕಾಯುವ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ನನ್ನ ದೇಹವನ್ನು ಹಾಡುವೆ, ಕೈ ಬಿಡದೆ, ಎಂದೆಂದು ಕೈ ಬಿಡದೆ. ಚಿಂತೆಗಳು ನಷ್ಟ ಬಂದರು, ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕರ್ತನ ನಾಮದಲ್ಲಿ ಕರ್ತನ ನಾಮದಲ್ಲಿ ಬಿಡದೆ, ಎಂದೆಂದು ಕೈ ಬಿಡದೆ, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವರು. ಇದುವರೆಗೂ ಕಾಯ್ದ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಶುಕ್ರವಾರದ ಸಂಧ್ಯಾ ಆರಾಧನೆಗೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಮತ್ತು ಕ್ರಿಸ್ತ ವಂದನ ಕನ್ನಡ ದೇವಾಲಯದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ಈ ಸತ್ಯವೇದದ ಅಧ್ಯಯನದ ಭಾಗಕ್ಕೆ ನಾವು ಹೋಗುವ ಮೊದಲು ದೇವರ ಸಹಾಯಕ್ಕಾಗಿ, ದೇವರಾತ್ಮನ ನಡೆಸುವಿಕೆಗಾಗಿ ನಾವು ಕುಳಿತಲ್ಲೇ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಮುದ್ರನೂ ದಯಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈ ಸಂಧ್ಯಾ ನಿನ್ನ ವಾಕ್ಯದ ಅಧ್ಯಯನದ ಭಾಗದಲ್ಲಿ
ನಮಗೆ ಹೊಸ ಹೊಸ ಆಲೋಚನೆಯನ್ನು ನೀಡು ದೇವರೇ. ನಾವು ಧ್ಯಾನ ಮಾಡುವಂಥ ವಿಷಯಗಳಲ್ಲಿ ನಮ್ಮನ್ನು ನಾವು ಮತ್ತೊಮ್ಮೆ ಅವಲೋಕಿಸಿಕೊಂಡು ದೇವರೇ ನಿನಗೆ ಯೋಗ್ಯ ಪ್ರಜೆಗಳಾಗಿ ಬಾಳುವಂತೆ ಸಹಾಯ ಮಾಡು. ಈ ಸತ್ಯವೇದದ ಅಧ್ಯಯನದ ಭಾಗದಲ್ಲಿ ನಿನ್ನ ಆಶೀರ್ವಾದದಿಂದ ನಮ್ಮ ಒಬ್ಬೊಬ್ಬರನ್ನು ತುಂಬಿಸು ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯುಳ್ಳ ದೈವ ಜನರೇ, ಈಗಾಗಲೇ ನಾವು ಅನೇಕ ವಾರಗಳ ಹಿಂದಿನಿಂದ ಶ್ರೀ ಮತ್ತಾಯನು ಬರೆದ ಸುವಾರ್ತೆಯಲ್ಲಿರುವಂಥ ಯೇಸು ಬೋಧಿಸಿದಂಥ ಪರ್ವತ ಪ್ರಸಂಗದ ಕುರಿತು ಒಂದಿಷ್ಟು ಸತ್ಯವೇದದ ಅಧ್ಯಯನವನ್ನು ಮಾಡುತ್ತಾ ಬಂದಿದ್ದೇವೆ. ಇಂದು ಕೂಡ ಯೇಸುವಿನ ಪರ್ವತ ಪ್ರಸಂಗಕ್ಕೆ ಸಂಬಂಧಿಸಿದ ಧ್ಯಾನದ ಭಾಗ ಅದು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ. ದ ಗಾಸ್ಪಲ್ ರೀಡಿಂಗ್ ಅಕಾರ್ಡಿಂಗ್ ಟು ಸೈಂಟ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ 20. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾದದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಫಾರ್ ಐ ಸೇ ಟು ಯು, ದ righteousness of the scribes and Pharisees, you will be no mean into the kingdom of heaven. ಇವತ್ತು ಯೇಸು ತನ್ನ ಪರ್ವತ ಪ್ರಸಂಗದಲ್ಲಿ 2 ಗುಂಪುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಜೀವಿಸಬೇಕು ಎಂಬುದಾಗಿ ಹಲವಾರು ಸೂಚನೆಗಳ ಹಿನ್ನೆಲೆಯಲ್ಲಿ ಮಾತನಾಡುತ್ತಾ ಇದ್ದಾನೆ. ಆ 2 ಗುಂಪುಗಳು ಯಾರೆಂದರೆ, ಶಾಸ್ತ್ರಿಗಳು ಮತ್ತು ಫರಿಸಾಯರ ಗುಂಪುಗಳ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಿ ಎಂಬುದಾಗಿ ಯೇಸು ಎಚ್ಚರಿಸುತ್ತಾ ಇದ್ದಾನೆ. ಹಾಗಾಗಿ ಇಂದಿನ ಧ್ಯಾನದ ವಿಚಾರದಲ್ಲಿ ಈ 2 ಗುಂಪುಗಳಲ್ಲಿ ಒಂದು ಗುಂಪಿನ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡೋಣ. ಆ ಗುಂಪು ಯಾರೆಂದರೆ, ಫರಿಸಾಯರ ಗುಂಪಿನ ಕುರಿತು. ಫರಿಸಾಯರು ಹೇಗೆ ಹುಟ್ಟಿಕೊಂಡರು, ಅವರ ಜೀವನದ ರೀತಿ ನೀತಿಗಳು, ಧಾರ್ಮಿಕ ಬದ್ಧತೆ ಹೇಗಿತ್ತು ಎಂಬಂಥ ಹಿನ್ನೆಲೆಯಲ್ಲಿ ನಾವೊಂದಿಷ್ಟು ಚರಿತ್ರೆಯನ್ನು ಕೂಡ ಕಲಿಯುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ಸಂದೇಶ ಒಂದಿಷ್ಟು ಹೊಸ ಆಲೋಚನೆಯನ್ನು, ಹೊಸ ಆಶೀರ್ವಾದವನ್ನು ತರಲಿ ಎಂಬುದಾಗಿ ನಾನು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನಾವು ಧ್ಯಾನದ ವಿಷಯಕ್ಕೆ ಬರುವ ಹಾಗೆ, ಇಡೀ ಮತ್ತಾಯನು ಬರೆದ ಸುವಾರ್ತೆಯು ಅತ್ಯಂತ ಯಹೂದಿ ಆವೃತ್ತಿಯಾಗಿದ್ದು, ಯಹೂದಿ ನಾಯಕತ್ವದ ಕುರಿತು ಬಹಳ ವಿಮರ್ಶಾತ್ಮಕವಾದ ಅಂಶಗಳನ್ನು ಈ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಕಾಣುತ್ತೇವೆ. ಯೇಸುವಿನ ಸುವಾರ್ತೆಗೂ ಶಾಸ್ತ್ರಿಗಳ ಹಾಗೂ ಫರಿಸಾಯರ ಬೋಧನೆಗಳಿಗೂ ಬಹಳ ವಿರೋಧಾಭಾಸಗಳು ಇತ್ತು ಎಂಬುದಾಗಿ ಸುವಾರ್ತಿಕ ಬರೆಯುತ್ತಾ ಇದ್ದಾನೆ. ಯೇಸುವು ಶಾಸ್ತ್ರಿ ಅಥವಾ ಫರಿಸಾಯರ ಕಡೆಗೆ ಬಹಳ ಕಟುವಾಗಿ ಟೀಕಿಸಿದನು. ಅವರ ಧಾರ್ಮಿಕ ವಿಧಿವಿಧಾನಗಳನ್ನು ಕಟ್ಟುನಿಟ್ಟಾಗಿ ಕಟುವಾಗಿ ಆತನು ವಿರೋಧಿಸಿದನು ಎಂಬುದಾಗಿ ಸುವಾರ್ತೆಗಳು ನಮಗೆ ತಿಳಿಸಲ್ಪಡುತ್ತದೆ. ಸರಿಸುಮಾರು ಕ್ರಿಸ್ತಪೂರ್ವ 588ರಲ್ಲಿ ಕೊನೆಗೊಂಡಂಥ ಬಾಬಿಲೋನ್ ಗಡೀಪಾರಿನ ಸಮಯದಲ್ಲಿ ಶಾಸ್ತ್ರಿಗಳ ವರ್ಗವು ಹುಟ್ಟಿಕೊಂಡಿತು. ಸುಮಾರು ಕ್ರಿಸ್ತಶಕ 90ರ ಅವಧಿಯಲ್ಲಿ ಫರಿಸಾಯರು ಯಹೂದಿ ವಲಸೆಗಾರರಾಗಿ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಆಚರಣೆಗಳೊಂದಿಗೆ ನಂಬಿಕೆಯನ್ನು ಹೊಂದಿದ್ದರು. ಇವತ್ತಿನ ಸಂದೇಶದ ಭಾಗ ಫರಿಸಾಯರ ಕುರಿತು ನಾವು ಧ್ಯಾನಿಸುತ್ತಾ ಇದ್ದೇವೆ. ಫರಿಸಾಯರು
ಪಾರಸೀಸ್ ಎಂಬುದಾಗಿ ಹೇಳುವಾಗ ಮೂಲ ಭಾಷೆಯಲ್ಲಿ ಅವರನ್ನು ಬೇರ್ಪಟ್ಟವರು ಅಥವಾ ಪ್ರತ್ಯೇಕಿಸಿಕೊಂಡವರು, ಟು ಸೆಪರೇಟ್. ಅಂದರೆ ಧರ್ಮಶಾಸ್ತ್ರದ ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು ಪಾಲಿಸುವ ಸಲುವಾಗಿ ಈ ಫರಿಸಾಯರ ಗುಂಪು ಬದುಕಿನ ಸಾಮಾನ್ಯ ಚಟುವಟಿಕೆಗಳಿಂದ ಅವರು ಬೇರ್ಪಡಿಸಿಕೊಂಡರು. ಇನ್ ದ ಫಸ್ಟ್ ಸೆಂಚುರಿ, Pharisees were the good guys. They were the teachers and leaders of Israel. ಮೊದಲನೇ ಶತಮಾನದಲ್ಲಿ ಈ ಶಾಸ್ತ್ರಿಗಳು ಬಹಳ ಒಳ್ಳೆಯ ವ್ಯಕ್ತಿಗಳಾಗಿದ್ದರು. ಅವರು ಇಸ್ರೇಲಿನ ಶಿಕ್ಷಕರು ಮತ್ತು ಧಾರ್ಮಿಕ ನಾಯಕರುಗಳು ಆಗಿದ್ದರು. ಹೆಚ್ಚಿನ ಯಹೂದಿ ಕ್ರೈಸ್ತರಿಂದ ಗೌರವಿಸಲ್ಪಟ್ಟವರಾಗಿದ್ದರು. ಮಾರ್ಕನ ಸುವಾರ್ತೆ ಬರೆಯಲ್ಪಟ್ಟಂಥ ಕಾಲಮಾನವನ್ನು ನಾವು ನೋಡುವಾಗ ಕ್ರಿಸ್ತ ಶಕ 65ನೇ ಇಸವಿಗೆ ಸಂಬಂಧಿಸಿದ್ದಾಗಿದ್ದರೂ ಮತ್ತಾಯನ ಸುವಾರ್ತೆ ಸುಮಾರು ಕ್ರಿಸ್ತ ಶಕ 90ರ ಇಸವಿಯಲ್ಲಿ ಬರೆಯಲಾಗಿದೆ ಎಂಬುದಾಗಿ ಚರಿತ್ರೆಕಾರರು ಹೇಳುತ್ತಾರೆ. ಮಾರ್ಕನ ಸುವಾರ್ತೆಯ ಲಿಖಿತದ ನಂತರ ಸರಿಸುಮಾರು 25 ವರ್ಷಗಳ ಅನಂತರ ನಡೆದಂಥ ಅನೇಕ ಘಟನೆಗಳು, ಧಾರ್ಮಿಕ ನಾಯಕರ ಚಿಂತನೆಗಳನ್ನು ಗಮನಿಸಿ ಸಂಯೋಜಿಸಿ ಆ ಬೆಳಕಿನಲ್ಲಿ ಅಥವಾ ಅಂದಿನ ಸಮಸ್ಯೆಯ ಬೆಳಕಿನಲ್ಲಿ ಮತ್ತಾಯನು ಕೂಡ ಬರೆಯುತ್ತಾ ಇದ್ದಾನೆ. ಸರಿಸುಮಾರು ಕ್ರಿಸ್ತ ಶಕ 66ರಿಂದ 77ರಲ್ಲಿ ಮೊದಲ ಯಹೂದಿ ಯುದ್ಧ ನಡೆಯಿತು. ನಂತರ ಸುಮಾರು ಕ್ರಿಸ್ತ ಶಕ 70ರಲ್ಲಿ ಜೆರುಸಲೇಮ್ ದೇವಾಲಯ ನಾಶನದೊಂದಿಗೆ ಕೊನೆಗೊಂಡಿತು. ನಂತರ ಎರಡನೇ ದೇವಾಲಯದ ಅಂತ್ಯದಲ್ಲಿ ಕೆಲವು ಯಹೂದಿ ಶಾಲೆಗಳು ಹೊರಹೊಮ್ಮಿದವು. ಪ್ರಭಾವಶಾಲಿ ಗುಂಪುಗಳಾದಂಥ ಫರಿಸಾಯರು, ಪುರೋಹಿತಶಾಹಿ ಮತ್ತು ಜನಸಾಮಾನ್ಯರಿಂದ ಅಥವಾ ಜನಸಾಮಾನ್ಯ ಸದಸ್ಯರನ್ನು ಒಳಗೊಂಡಂಥ ಈ ಫರಿಸಾಯ ವರ್ಗ ಹುಟ್ಟಿಕೊಂಡಿತ್ತು. ತೋರ ಧರ್ಮಶಾಸ್ತ್ರ ಮತ್ತು ಪೂರ್ವಜರ ಸಂಪ್ರದಾಯಗಳೆರಡೂ ಸಮಾನವಾಗಿ ಬದ್ಧವಾಗಿದೆ ಎಂಬುದಾಗಿ ಈ ಫರಿಸಾಯರ ಗುಂಪುಗಳು ನಂಬಿದ್ದವು. ಈ ಫರಿಸಾಯರ ಕೆಲಸಗಳು ಏನೆಂದರೆ, ಸಬ್ಬತ್ತನ್ನು ಬಹಳ ಕಟ್ಟುನಿಟ್ಟಾಗಿ ಆಚರಣೆ ಮಾಡುವಂಥದ್ದು, ಸಿನಗೋಗ್ ಅಥವಾ ಸಭಾಮಂದಿರಕ್ಕೆ ಕ್ರಮಬದ್ಧವಾಗಿ ಹಾಜರಾಗುವಂಥದ್ದು, ಯೆರೂಸಲೇಮಿನ ತೀರ್ಥಯಾತ್ರೆ ಮಾಡುವಂಥದ್ದು, ಆಹಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂಥದ್ದು, ಹಾಗೂ ನವಜಾತ ಗಂಡು ಮಕ್ಕಳಿಗೆ ಸುನ್ನತಿ ಮಾಡುವುದು, ಸಾಂಪ್ರದಾಯಿಕ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಹೀಗೆ ಸಾಮಾನ್ಯ ಸಂಪ್ರದಾಯಗಳನ್ನು ಅಭ್ಯಾಸ ಮಾಡುತ್ತಾ ಇದ್ದರು. ಹೀಗೆ ಯಹೂದಿ ರಬ್ಬಿಗಳಿಂದ ಉತ್ತರಾಧಿಕಾರಿಯಾದ ಫರಿಸಾಯರು ಯಹೂದ್ಯರಲ್ಲಿ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದರು. ಸದ್ದುಕಾಯರಿಗೂ ಫರಿಸಾಯರಿಗೂ ಅನೇಕ ವೇಳೆ ಘರ್ಷಣೆಗಳು ನಡೆಯುತ್ತಾ ಇತ್ತು. ಅನೇಕ ವ್ಯತ್ಯಾಸಗಳು ಕೂಡ ಈ ಸದ್ದುಕಾಯರಿಗೂ ಫರಿಸಾಯರಿಗೂ ಇತ್ತು. ಸದ್ದುಕಾಯರು ಒಂದೆಡೆ ಶ್ರೀಮಂತ ರಾಜಪ್ರಭುತ್ವಗಳಾಗಿದ್ದರೆ, ಫರಿಸಾಯರು ವೈವಿಧ್ಯಮಯ ಜನಪ್ರಿಯ ಮತ್ತು ಪ್ರಜಾಪ್ರಭುತ್ವಗಳಾಗಿದ್ದರು. ಇತಿಹಾಸಕಾರರು ಫರಿಸಾಯರ ಯಹೂದಿ ಧರ್ಮವನ್ನು ರಬ್ಬಿನಿಕ್ ಯಹೂದಿ ಧರ್ಮದ ಮೂಲ ಎಂದು ಪರಿಗಣಿಸಿದರು. ಆದರೆ ಕ್ರಿಸ್ತ ಶಕ 63ನೇ ಇಸವಿಯಲ್ಲಿ ರೋಮನ್ನರ ಅರಸನಾದಂಥ ಪಾಂಪೆ ಯೆರೂಸಲೇಮಿನ ದೇವಾಲಯದ ಪ್ರವೇಶ ದ್ವಾರವನ್ನು ಮುರಿಯುತ್ತಾನೆ, ದೇವಾಲಯವನ್ನು ಅಪವಿತ್ರಗೊಳಿಸುತ್ತಾನೆ. ಈ ಕಾರಣದಿಂದ ಕುಪಿತಗೊಂಡಂಥ ಫರಿಸಾಯರು ರೋಮನ್ನನ ಅಂದಿನ ಪಾಂಪೆಯ ರಾಜಪ್ರಭುತ್ವವನ್ನೇ ಕೊನೆಗಾಣಿಸುತ್ತಾರೆ. ಅಷ್ಟರ ಮಟ್ಟಿಗೆ ಧರ್ಮನಿಷ್ಠೆ ಈ ಫರಿಸಾಯರಲ್ಲಿ ನಾವು ಕಾಣುತ್ತೇವೆ. ಅಂದಿನ ಶತಮಾನಗಳಲ್ಲಿ ದೇವಾಲಯದೊಂದಿಗೆ ನಿಕಟ ಸಂಬಂಧ ಹೊಂದಿದ ಸದ್ದುಕಾಯರು ಕ್ರಿಸ್ತ ಶಕ 70ರ ದಶಕದಲ್ಲಿ ದೇವಾಲಯದ ನಾಶನದೊಂದಿಗೆ ಕಣ್ಮರೆಯಾಗುತ್ತಾರೆ. ಜೊತೆಗೆ ಎಸ್ಸೇನಿಯರು ಕೂಡ ಕಣ್ಮರೆಯಾಗುತ್ತಾರೆ. ಆದರೆ
ಫರಿಸಾಯರು ಮಾತ್ರ ಉಳಿಯುತ್ತಾರೆ. ದೇವಾಲಯದ ನಾಶವಾಗಿದೆ. ಇಂಥ ಸಂದರ್ಭದಲ್ಲಿ ಯಹೂದಿ ನಂಬಿಕೆಯನ್ನು ಇದೇ ಫರಿಸಾಯ ಸಂಘದವರು ಅಥವಾ ಫರಿಸಾಯ ಗುಂಪಿನವರು ಕಾಪಾಡುವುದಕ್ಕಾಗಿ ಕೌನ್ಸಿಲ್ ಅಥವಾ ಪರಿಷತ್ತುಗಳನ್ನು ಏರ್ಪಡಿಸಿದರು. ಅದನ್ನೇ ನಾವು ಸೆನೆದ್ರಿಮ್ ಸಂಘ ಎಂಬುದಾಗಿ ಕರೆಯುವಂಥ ಆ ಒಂದು ಕೌನ್ಸಿಲನ್ನು ಈ ಫರಿಸಾಯ ವರ್ಗದವರು ಮರುಸ್ಥಾಪಿಸಿದರು. ದೇವಾಲಯ ಇಲ್ಲದ ಕಾರಣ ತಮ್ಮ ಕಾಣಿಕೆಗಳನ್ನು ಬಡ ಯಹೂದಿಗಳಿಗೆ ದಾನ ಮಾಡಲು ಇದೇ ಫರಿಸಾಯರು ಸೂಚನೆಗಳನ್ನು ನೀಡಿದರು. ಎಲ್ಲ ಯಹೂದ್ಯರು ಸ್ಥಳೀಯ ಸಿನಗೋಗ್ ಧರ್ಮಶಾಸ್ತ್ರವನ್ನು ಅಥವಾ ಸಭಾಮಂದಿರಕ್ಕೆ ಹೋಗಿ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಲು ಅನೇಕ ಜನರನ್ನು ಪ್ರಚೋದಿಸಿದರು. ಧಾರ್ಮಿಕವಾಗಿ ನಡೆಯಲು, ಧರ್ಮವನ್ನು ಅಭ್ಯಾಸ ಮಾಡಲು, ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಲು ಜನರಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದಂಥ ಗುಂಪುಗಳಾಗಿದ್ದರು. ಹೀಗೆ ಫರಿಸಾಯರವರು ದೇವಾಲಯವನ್ನು ಮೀರಿ ಧರ್ಮಶಾಸ್ತ್ರದ ವ್ಯಾಖ್ಯಾನಗಳನ್ನು ಮುಂದೆ ಅವರು ರಚಿಸಿದರು. ಯಹೂದಿ ಕಾನೂನುಗಳನ್ನು ಲೌಕಿಕ ಚಟುವಟಿಕೆಗಳಿಗೆ ಅನ್ವಯಿಸಿದರು. ಎಲ್ಲ ಯಹೂದ್ಯರು ಸಾಮಾನ್ಯ ಜೀವನದಲ್ಲಿ ಶುದ್ಧೀಕರಣದ ಬಗ್ಗೆ ನಿಯಮಗಳು, ಆಚರಣೆಗಳನ್ನು ಪಾಲಿಸಲು ಫರಿಸಾಯರು ಯಹೂದ್ಯರಿಗೆ ಕರೆ ನೀಡಿದರು. ಮುಂದೆ ಫರಿಸಾಯರು ಧರ್ಮಶಾಸ್ತ್ರವನ್ನು ಅಥವಾ ತೋರವನ್ನು ಮೌಖಿಕವಾಗಿ ಕೂಡ, ಓರಲ್ ಟ್ರೆಡಿಷನ್ ಆಗಿ ಕೂಡ ವ್ಯಾಖ್ಯಾನಿಸುತ್ತಾರೆ. ಮೌಖಿಕ ತೋರವನ್ನು ಪಠ್ಯದ ರೂಪದಲ್ಲಿ ಕೂಡ ಅವತರಿಸಿದರು. ಈ ಫರಿಸಾಯರು ನಾವೀನ್ಯಕಾರರಾಗಿದ್ದರು. ಆ ಕಾಲದ ಅಗತ್ಯತೆಗಳಿಗೆ ಅನುಗುಣವಾಗಿ ನಿರ್ದಿಷ್ಟವಾದಂಥ ಕಾನೂನುಗಳನ್ನು ಯಹೂದ್ಯರೊಳಗೆ ತಂದರು. ತೋರದಷ್ಟೇ ರಬ್ಬಿಗಳ ಅಥವಾ ಧರ್ಮಶಾಸ್ತ್ರಗಳ ಕಾನೂನು ಅಧ್ಯಯನದ ಮೌಲ್ಯ ಪ್ರಮುಖವಾಗಿ ಕಂಡರು. ನಂತರ ಯೇಸುವಿನ ಕಾಲದಲ್ಲಿ, ಹೊಸ ಒಡಂಬಡಿಕೆಯ ಕಾಲದಲ್ಲಿ ಕೂಡ ಈ ಫರಿಸಾಯ ಗುಂಪುಗಳು ಕಾಣಿಸಿಕೊಂಡರು. ಮುಖ್ಯವಾಗಿ ಸ್ನಾನಿಕನಾದಂಥ ಯೋಹಾನ ಹಾಗೂ ಯೇಸುವಿನೊಂದಿಗೆ ಈ ಫರಿಸಾಯ ಗುಂಪುಗಳು ಅನೇಕ ಸಂಘರ್ಷಣೆಗಳಲ್ಲಿ, ಅನೇಕ ಜಗಳಗಳಲ್ಲಿ ಅವರು ತೊಡಗಿಸಿಕೊಳ್ಳುತ್ತಾರೆ. ಮುಖ್ಯವಾಗಿ ನಿಕೋದೇಮ, ಅರಿಮತ್ತಾಯದ ಯೋಸೇಫ, ಗಮಲಿಯೇಲ, ಪೌಲ ಇವರೆಲ್ಲರೂ ಕೂಡ ಫರಿಸಾಯ ವರ್ಗದವರೇ ಆಗಿದ್ದರು. ಆದರೆ ಪೌಲನನ್ನು ಬಿಟ್ಟು ಇನ್ನುಳಿದವರು ರಹಸ್ಯವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರು ಎಂಬಂಥ ಸತ್ಯವನ್ನು ಚರಿತ್ರೆಕಾರರು ತಿಳಿಸುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಸಿನಾಪ್ಟಿಕ್ ಗಾಸ್ಪಲ್ ಅಥವಾ ಸಸರಾಂಶ ಸುವಾರ್ತೆಗಳಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಮಾನವ ನಿರ್ಮಿತ ನಿಯಮಗಳು ಅಥವಾ ಶುದ್ಧತೆಯ ಬಗ್ಗೆ ಗೀಳನ್ನು ಹೊಂದಿದಂಥ ಫರಿಸಾಯರ ನಾಯಕತ್ವದ ಕುರಿತು ಸುವಾರ್ತಿಕರು ಬರೆಯುತ್ತಾರೆ. ಫರಿಸಾಯರು ಸ್ವಾನೀತಿವಂತಿಕೆ, ನಿಯಮದ ಅನುಸರಣೆಗೆ ಆಗಾಗ್ಗೆ ಅವರು ಒತ್ತು ಕೊಟ್ಟಿದ್ದರು. ಯೇಸುವಿಗೂ ಫರಿಸಾಯರಿಗೂ ಅನೇಕ ವೇಳೆ ವಿವಾದಾತ್ಮಕತೆಗಳು ನಡೆಯುತ್ತಾ ಇತ್ತು. ಮೂಲಭೂತವಾದಂಥ ವಾದಗಳು. ಈ ನಿಮಿತ್ತ ಯೇಸುವನ್ನು ಕೊಲ್ಲಲು ಫರಿಸಾಯರು ಆಲೋಚನೆಯನ್ನು ಕೂಡ ಮಾಡಿದರು ಎಂಬುದಾಗಿ ಸುವಾರ್ತಿಕರು ಬರೆಯುತ್ತಾರೆ. ಅನೇಕ ವೇಳೆ ಯೇಸುವಿನ ಅದ್ಭುತಗಳನ್ನು ಈ ಫರಿಸಾಯರು ಕಟುವಾಗಿ ಟೀಕಿಸುತ್ತಿದ್ದರು. ಯೇಸು ತನ್ನ ಸೇವೆಯಲ್ಲಿ ಅದ್ಭುತಗಳನ್ನು ಮಾಡುವಾಗ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವಾಗ ಯೇಸುವಿನ ವಿರುದ್ಧ ದಂಗೆ ಎದ್ದರು. ಪಾಪಗಳನ್ನು ಕ್ಷಮಿಸಲು ದೇವರಿಗೆ ಮಾತ್ರ ಅಧಿಕಾರ ಇದೆ, ಈತನ್ಯಾರು ಎಂಬಂಥ ಪ್ರಶ್ನೆಗಳನ್ನು ಯೇಸುವಿನ ಮೇಲೆ ಹಾಕಿದರು. ಯೇಸು ಸಬ್ಬತ್ ದಿನದಲ್ಲಿ ರೋಗಿಗಳನ್ನು ಗುಣಪಡಿಸಿದಾಗ ಕುಪಿತರಾದರು. ಸಬ್ಬತ್ ದಿನದಲ್ಲಿ, ದೇವರ ದಿನ, ಯಾವ ಕೆಲಸವನ್ನು ಮಾಡಬಾರದು, ಆದರೆ ಇವನು ಕೆಲಸವನ್ನು ಮಾಡುತ್ತಾನೆ ಎಂಬುದಾಗಿ ಯೇಸುವಿನ ಮೇಲೆ ಆರೋಪಗಳನ್ನು ಹೊರಿಸಲು, ಯೇಸುವನ್ನು ಕೊಲ್ಲಲು, ಯೇಸುವನ್ನು ಮುಗಿಸಲು ಅನೇಕ ಒಳಸಂಚುಗಳನ್ನು ಮಾಡಿದರು. ಯೇಸುವಿನ ಕಾಲದಲ್ಲಿ ಧಾರ್ಮಿಕ ಕಾನೂನನ್ನು ಬಿಟ್ಟು ಬಾಹ್ಯವಾಗಿ ಅಂಟಿಕೊಂಡಿದ್ದರು. ಈ ಫರಿಸಾಯರು ನ್ಯಾಯ, ಕರುಣೆ ಮತ್ತು ನಿಷ್ಠೆಯಂಥ ಮೌಲ್ಯಭರಿತವಾದ ಜೀವನ ಮರೆತರು. ಕೇವಲ ಬೀದಿಗಳಲ್ಲಿ ನಮಸ್ಕಾರ, ಹೊರತೋರಿಕೆಗೆ ಭಕ್ತಿವಂತರಂತೆ ನಟನೆ ಮಾಡತೊಡಗಿದರು. ಸ್ವಗೌರವವನ್ನು ಹುಡುಕುವರಾದರು. ಸಾಮಾನ್ಯ ಜನರಿಗೆ
ಭಾರವಾದ ನಿಯಮಗಳನ್ನು ಹೊರಿಸಿದರು ಮತ್ತು ನಿಜವಾದ ಸದಾಚಾರಕ್ಕೆ, ಹೊರನೋಟಕ್ಕೆ ಮಾತ್ರ ಆದ್ಯತೆ ನೀಡಿದರು. ಹಾಗಾಗಿ ಯೇಸು ಈ ಪರಿಸಾಯರ ಹೊರತೋರಿಕೆಯ ನೀತಿಯನ್ನು ಆತನು ನೇರವಾಗಿ ಕಟುವಾಗಿ ಖಂಡಿಸಿದ. ಆಂತರ್ಯದಲ್ಲಿ ಭಕ್ತಿಹೀನರಾಗಿದ್ದರು, ದುರಾಶೆಗಳಿಂದ ತುಂಬಿದವರಾಗಿದ್ದರು. ಯೇಸು ಈ ಪರಿಸಾಯರನ್ನು ಸುಣ್ಣ ಹಚ್ಚಿದ ಸಮಾಧಿಗೆ ಹೋಲಿಸುತ್ತಾ ಇದ್ದಾನೆ. ಸುಣ್ಣ ಹಚ್ಚಿದ ಸಮಾಧಿ ಬಹಳ ಸುಂದರವಾಗಿ ಹೊರತೋರಿಕೆಗೆ ಕಾಣುತ್ತದೆ. ಆಂತರ್ಯದಲ್ಲಿ ಸತ್ತಂಥ ಎಲುಬುಗಳು, ಸತ್ತಂಥ ಶವಗಳಾಗಿದ್ದಾರೆ. ಆಂತರ್ಯದಲ್ಲಿ ಅಶುದ್ಧತ್ವ ತುಂಬಿದೆ ಎಂಬುದಾಗಿ ಯೇಸು ಇವರನ್ನು ಕಟುವಾಗಿ ಟೀಕಿಸಿದ. ಸಭಾಮಂದಿರಗಳಲ್ಲಿ ಅತ್ಯುತ್ತಮದ ಸ್ಥಾನಕ್ಕಾಗಿ ಫರಿಸಾಯರು ಪಣ ತೊಟ್ಟರು. ಮಾರುಕಟ್ಟೆಗಳಲ್ಲಿ ನಮಸ್ಕಾರವನ್ನು ಬಯಸಿದರು, ಗೌರವವನ್ನು ಬಯಸಿದರು. ಫರಿಸಾಯರಿಗೆ ದೇವರ ಆಜ್ಞೆಗಳಿಗಿಂತ ತಾವು ಕಟ್ಟಿದಂಥ ಸಂಪ್ರದಾಯಗಳಿಗೆ ಆದ್ಯತೆಯನ್ನು ನೀಡಿದರು. ಕುಟುಂಬ, ಮದುವೆ, ಜವಾಬ್ದಾರಿಕೆಗಳನ್ನು ನಿರ್ಲಕ್ಷಿಸಲು ಅವಕಾಶಗಳನ್ನು ನೀಡುವಂಥ ಸಂಪ್ರದಾಯಗಳನ್ನು ಕೂಡ ಇವರು ರಚಿಸಿದರು, ಹುಟ್ಟು ಹಾಕಿದರು. ತಮ್ಮ ಸಂಪ್ರದಾಯಗಳಿಗೆ, ತಾವು ರಚಿಸಿದ ಕಾನೂನುಗಳಿಗೆ ಯೇಸುವಿನ ಬೋಧನೆ ಎಲ್ಲಿ ಅಡ್ಡ ಬರುತ್ತದೋ ಅಥವಾ ಎಲ್ಲಿ ಯೇಸುವು ತಮಗೆ ಅಡ್ಡಿಯಾಗುತ್ತಾನೆ ಎಂಬುದಾಗಿ ನೆನೆಸಿ ಯೇಸು ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವವನು, ಧರ್ಮಶಾಸ್ತ್ರವನ್ನು ತೆಗೆದುಹಾಕಲು ಬಂದವನಾಗಿದ್ದಾನೆ, ಪಾಪಗಳನ್ನು ಕ್ಷಮಿಸ್ತೇನೆ, ದೇವರಿಗೆ ಸರಿಸಮಾನನಾಗಿದ್ದಾನೆ ಎಂಬಂಥ ಎಲ್ಲ ಆರೋಪಗಳನ್ನು ಯೇಸುವಿನ ಮೇಲೆ ಸೃಷ್ಟಿ ಮಾಡಿ ಫರಿಸಾಯರು ಜನರ ಮುಂದೆ ಯೇಸುವನ್ನು ಆರೋಪಿಯಾಗಿ ತೋರಿಸಿದರು. ಆದ್ದರಿಂದ ಯೇಸು ಹೇಳ್ತಾನೆ, ನಾನು ಧರ್ಮಶಾಸ್ತ್ರವನ್ನು ತೆಗೆದುಹಾಕಲು ಬಂದವನಲ್ಲ, ಧರ್ಮಶಾಸ್ತ್ರವನ್ನು ಪಾಲಿಸಲು ಬಂದವನು, ನೆರವೇರಿಸುವುದಕ್ಕೆ ಬಂದವನು ಎಂಬುದಾಗಿ ಇಡೀ ಜನಸಮುದಾಯಕ್ಕೆ ಆತನು ತಿಳಿಸುತ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯೇ, ಇದಕ್ಕೆ ಯೇಸು ಈ ಫರಿಸಾಯರನ್ನು ಕಟುವಾಗಿ ಟೀಕಿಸುತ್ತಾನೆ. ಈ ಫರಿಸಾಯರ ವಿಷಯದಲ್ಲಿ ನೀವು ಬಹಳ ಜಾಗರೂಕತೆಯಿಂದಿರಿ. ಸ್ವರ್ಗದ ರಾಜ್ಯವನ್ನು ಅಥವಾ ಪರಲೋಕ ರಾಜ್ಯದ ಬಾಗಿಲನ್ನು ಇವರು ಮುಚ್ಚುತ್ತಾರೆ, ತಾವು ಕೂಡ ಪ್ರವೇಶಿಸುವುದಿಲ್ಲ, ಇತರರನ್ನು ಕೂಡ ದೇವರ ರಾಜ್ಯಕ್ಕೆ ಹೋಗಲು ಬಿಡುವುದಿಲ್ಲ ಎಂಬುದಾಗಿ ನೇರವಾಗಿ ಜನರ ಮುಂದೆ ಆತನು ಟೀಕಿಸಿದ. ಕಡೆಗೆ ಯೇಸು ಈ ಫರಿಸಾಯರನ್ನು ದಾರಿ ತಪ್ಪುವ ಗುಂಪುಗಳಾಗಿದ್ದಾರೆ, ಈ ಗುಂಪನ್ನು ಯೇಸು ಕಪಟಿಗಳು, ನೀವು ಅಯ್ಯೋ ಶಾಸ್ತ್ರಿಗಳೇ, ಫರಿಸಾಯ ನೀವು ಕಪಟಿಗಳು ಎಂಬುದಾಗಿ ಖಂಡಿಸುತ್ತಾನೆ. ದಾರಿ ಕಾಣದಂಥ ಕುರುಡರಾಗಿದ್ದೀರಾ, ಹೊರತೋರಿಕೆಗೆ ಬೂಟಾಟಿಕೆಯಿಂದ ಜೀವನ ಮಾಡುತ್ತಾ ಇದ್ದಾರೆ, ಆಂತರ್ಯದಲ್ಲಿ ನೀವು ಭಕ್ತಿಹೀನರಾಗಿದ್ದೀರಾ, ದೀರ್ಘವಾಗಿ ನೀವು ಪ್ರಾರ್ಥನೆ ಮಾಡುತ್ತೀರಾ, ಬಲಿಪೀಠದ ಮೇಲೆ ನೀವು ಆಣೆ ಇಡುತ್ತೀರಾ, ಅದು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಇದ್ದೀರಾ. ಹಾಗಾಗಿ ಈ ಧ್ಯಾನದ ಹಿನ್ನೆಲೆಯಲ್ಲಿ ನಾವು ನಮ್ಮನ್ನು ಅವಲೋಕನ ಮಾಡಿಕೊಳ್ಳೋಣ. ಫರಿಸಾಯರ ಹಿನ್ನೆಲೆ, ಅವರ ಹುಟ್ಟು, ಅವರ ಬೋಧನೆಗಳ ಹಿನ್ನೆಲೆಯಲ್ಲಿ ಯೇಸು ನಮ್ಮನ್ನು ಕೂಡ ಪ್ರಶ್ನಿಸುತ್ತಾ ಇದ್ದಾನೆ. ನಾವು ಕೂಡ ಅವರಂತೆ ಹೊರತೋರಿಕೆಗೆ ಬೂಟಾಟಿಕೆಯ ಭಕ್ತಿವಂತರಾಗಿದ್ದೇವೆಯೋ, ದೇವರ ಕಾನೂನುಗಳನ್ನು ಬಿಟ್ಟು ನಮ್ಮದೇ ಆದಂತಹ ಸಂಪ್ರದಾಯಗಳಿಗೆ ನಾವು ಅಂಟಿಕೊಂಡಿದ್ದೇವೆಯೋ, ಕಪಟ ಭಕ್ತಿಯಿಂದ ನಾವು ಜೀವಿಸುತ್ತಾ ಇದ್ದೇವೆಯೋ, ಸ್ವನೀತಿವಂತಿಕೆಯಿಂದ ಬದುಕುತ್ತಾ ಇದ್ದೇವೆಯೋ? ಯೇಸುವಿನ ಬೋಧನೆ ಆ ಫರಿಸಾಯರ ನೀತಿಗಿಂತಲೂ ನಿಮ್ಮ ನೀತಿಯು ದೊಡ್ಡದಾಗಿರಬೇಕು ಎಂಬುದಾಗಿ ಯೇಸು ನಮ್ಮನ್ನು ಕೂಡ ಬಯಸುತ್ತಾನೆ, ಆಶಯ ಪಡುತ್ತಾನೆ. ಹಾಗಾಗಿ ನಮ್ಮ ಧರ್ಮನಿಷ್ಠೆ, ದೇವರ ವಾಕ್ಯದ ಪಾಲನೆ ಅದು ಯೋಗ್ಯವಾಗಿರಲಿ. ಹೊರತೋರಿಕೆಗೆ ನಾವು ಪಾಲಿಸದೆ ದೇವರಿಗೆ ಮೆಚ್ಚುಗೆಯಾಗಿ ನಾವು ಬದುಕೋಣ. ಶಾಸ್ತ್ರಿಗಳು ಫರಿಸಾಯರಂತೆ ಬದುಕದಂತೆ ನಾವು ದೇವರ ಸಂಬಂಧದಲ್ಲಿ ಜೀವಿಸೋಣ. ನೀತಿ, ನ್ಯಾಯ, ಕರುಣೆಗೆ ನಾವು ಹೋಗೋಣ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ವಾಕ್ಯ ಸಂದೇಶಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಫರಿಸಾಯರ ಹಿನ್ನೆಲೆ, ಅವರ ಬೆಳವಣಿಗೆಯ ಕುರಿತು ಒಂದಿಷ್ಟು ನಾವು ಚರಿತ್ರೆಯನ್ನು ಕೂಡ ನಾವು ಕಲೀಲಿಕ್ಕಾಗುವಂತೆ ಸಹಾಯ ಮಾಡಿದ್ದಿ. ಈ ಧ್ಯಾನದ ವಿಷಯ ದೇವರೇ ನಮಗೆ ಹೊಸ ಆಶೀರ್ವಾದವನ್ನು ತರಲಿ. ನಾವು ಹೊರತೋರಿಕೆಗೆ ನಾವು ಭಕ್ತಿವಂತರಂತೆ ನಾವು ಕಾಣದೆ ಆಂತರ್ಯದಲ್ಲಿಯೂ ಸ್ವಾಮಿ ನಾವು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡು. ಸದಾಚಾರದಲ್ಲಿ ನಾವು ನೆಲೆಗೊಳ್ಳುವಂತೆ ಕೃಪೆ ಮಾಡು ಸ್ವಾಮಿ. ಇಂದಿನ ಸಂದೇಶ ನಮಗೆ ಹೊಸ ದೃಷ್ಟಿಕೋನವನ್ನು ನೀಡಲಿ ಕರ್ತನೆ. ನೀನು ಬರುವಾಗ, ನಿನ್ನ ಹೃದಯಕ್ಕೆ ಬರುವಾಗ ನಾವು ಕಪಟಿಗಳಂತೆ ನಾವು ಕಾಣಿಸದೆ ನಿಜವಾಗಿ ಭಕ್ತಿವಂತರಾಗಿ ಬದುಕಲು ನಮಗೆ ಬಲ ಕೊಡು, ಶಕ್ತಿ ಕೊಡು. ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ. ನಾವು ಒಟ್ಟಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಏಕ ಮನಸ್ಸಾಗಿ ಅರಿಕೆ ಮಾಡೋಣ.
ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಂದ್ರ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪವಿತ್ರ ಮಾಡಲಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ, ದೇವರ ಸಮಾಧಾನ ನಿಮ್ಮ ಆತ್ಮದೊಂದಿಗೂ ನಿಮ್ಮ ಹೃದಯದೊಂದಿಗೂ ಇರಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ದೇವರು ತನ್ನ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಆಮೇಲೆ ಥ್ಯಾಂಕ್ ಯು ಪ್ರೀತಿಯ ಸಹೋದರ ಸಹೋದರಿಯೇ. ದೇವರು ನಿಮ್ಮೆಲ್ಲರನ್ನ ಉನ್ನತವಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ